ಸ್ನೇಹಿತರೆ ನಮಸ್ಕಾರ. ಇಂದಿನ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಭೀಮಸೇನ ಪ್ರತಾಪ ಎಂಬ ವಿಷಯವನ್ನು ನೋಡೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಭೀಮಸೇನ, ಫಲ್ಗುಣನಿರುವ ಸ್ಥಳವನ್ನು ಹುಡುಕಿ ಬಾ. ಸತ್ಯನಿಷ್ಠನಾದ ಶಿನಿಯ ಮೊಮ್ಮಗನಾದ ಸಾತ್ಯಕಿಯನ್ನು ಸಂಗ್ರಾಮಕ್ಕೆ ಕಳುಹಿಸಿರುತ್ತೇವೆ. ಸಮುದ್ರದ ಒಳಗೆ ಮೊಸಳೆ ಪ್ರವೇಶಿಸುವಂತೆ ಕೌರವ ಬಲದೊಳಗೆ ಸಾತ್ಯಕಿಯು ಮುನ್ನುಗ್ಗಿದರೂ ನನ್ನ ಮನಸ್ಸು ತಳಮಳಗೊಂಡಿದೆ. ವೃಕೋದರ, ನೀನು ಸಮಸ್ತ ಧನುರ್ಧಾರಿಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುವೆ. ಆದ್ದರಿಂದ ನಮ್ಮವರಿಗೆ ಕಾಲೋಚಿತವಾದ ಸಹಾಯವನ್ನು ಮಾಡು. ಅರ್ಜುನನು ಶಪಥ ಪೂರೈಸಬೇಕಾಗಿದೆ ಎಂದನು. ಕಂಬನಿ ತುಂಬಿದ ದೀರ್ಘ ನಿಟ್ಟುಸಿರು ಬಿಡುತ್ತಿರುವ ಧರ್ಮಜನನ್ನು ವೃಕೋದರನು ಸಾಂತ್ವನಗೊಳಿಸಿದನು. ಅಣ್ಣ, ವೃಥಾ ವ್ಯಥೆ ಮಾಡಬೇಡ. ಮದ ತುಂಬಿದ ಆನೆಯಂತೆ ಪರಾಕ್ರಮವುಳ್ಳ ಫಲ್ಗುಣನನ್ನು ಶತ್ರುಗಳು ಏನೂ ಮಾಡಲಾರರು. ಸತ್ಯಶೀಲನಾದ ಸಾತ್ಯಕಿಯನ್ನು ವೈರಿಗಳು ಕೊಲ್ಲಲಾರರು. ಆದರೂ ನಿನ್ನ ಇಚ್ಛೆಯನ್ನು ಪಾಲಿಸುತ್ತೇನೆ. ಅವರಿಬ್ಬರನ್ನು ಕಂಡ ಕೂಡಲೇ ಸಿಂಹನಾದದ ಸಂಜ್ಞೆಯ ಮೂಲಕ ನಿನಗೆ ಸೂಚಿಸುತ್ತೇನೆ. ಆನಂತರ ಭೀಮನು ದೃಷ್ಟದ್ಯುಮ್ನನನ್ನು ಕರೆದನು. ಮಹಾವಿಕ್ರಮಿ, ಸಾತ್ಯಕಿ ಮತ್ತು ಅರ್ಜುನನ ಅನ್ವೇಷಣೆಯಲ್ಲಿ ನಾನು ಮುಂದಡಿ ಇಡುತ್ತೇನೆ. ದ್ರೋಣಾಚಾರ್ಯರು ಧರ್ಮನಂದನನನ್ನು ಬಂಧಿಸುವ ಬಲವಾದ ಸಂಕಲ್ಪದಲ್ಲಿದ್ದಾರೆ. ಅವನ ರಕ್ಷಣೆಯ ಹೊಣೆಗಾರಿಕೆಯನ್ನು ನಿಮ್ಮೆಲ್ಲರಿಗೂ ವಹಿಸಿಕೊಟ್ಟಿದ್ದೇನೆ. ಇದು ರಣರಂಗದಲ್ಲಿ ಅತಿ ಮುಖ್ಯವಾದ ಕರ್ತವ್ಯವಾಗಿರುತ್ತದೆ. ಮಿಂಚಿನಂತೆ ಪ್ರಕಾಶಿಸುತ್ತಿದ್ದ ಆ ಮರುತಸುತನು ಮಂಗಳ ದ್ರವ್ಯಗಳಾದ ಅಗ್ನಿ, ಆಕಳು, ಸುವರ್ಣ, ಗರಿಕೆ, ಗೋರೋಚನ ಹಾಲು, ಮಂತ್ರಾಕ್ಷತೆ, ದಧಿಯನ್ನು ಸ್ಪರ್ಶಿಸಿ ಯುದ್ಧ ಗರ್ಜನೆಯನ್ನು ಮಾಡಿ ಪೌಂಡ್ರವನ್ನು ಮೊಳಗಿ ಕೌರವ ಬಳಗವನ್ನು ಸವರುವುದಕ್ಕೆ ಉದ್ಯುಕ್ತನಾದನು. ಭೀಮನು ವ್ಯೂಹದ ಸಮ್ಮುಖಕ್ಕೆ ಬರುತ್ತಿದ್ದುದನ್ನು ನೋಡಿದ ಕೂಡಲೇ ಧಾರ್ತರಾಷ್ಟ್ರರು ಅವನನ್ನು ಸುತ್ತುವರೆದು ಯುದ್ಧ ಮಾಡಲು ನಿಶ್ಚಯಿಸಿದನು. ಪರಾಕ್ರಮಿಗಳಾದ ದುಶ್ಶಲ, ಚಿತ್ರಸೇನ, ಕುಂಡಭೇದಿ, ವಿವಿಂಶತಿ, ದುರ್ಮುಖ, ದುಸ್ಸಹ, ವಿಕರ್ಣ, ಶಲ, ವಿಂದಾನುವಿಂದ, ಸುಮುಖ, ದೀರ್ಘಬಾಹು, ಸುದರ್ಶನ, ವೃಂದಾರಕ, ಸುಹಸ್ತ, ಸುಷೇಣ, ದೀರ್ಘಲೋಚನ, ಅಭಯ, ರೌದ್ರಕರ್ಮ, ಸುವರ್ಮ, ದುರ್ವಿಲೋಚನ ಎಲ್ಲರೂ ಒಟ್ಟಾಗಿ ಭೀಮಸೇನನನ್ನು ಮುತ್ತಿಗೆ ಹಾಕಿದರು. ನಕ್ಷತ್ರಗಳು ಎಷ್ಟು ಮಿನುಗಿದರೂ ಚಂದ್ರನ ಮುಂದೆ ವಿಜೃಂಭಿಸುವುದಿಲ್ಲ. ಅಂತೆಯೇ ಈ ವೀರರ ಮಹಾಶಕ್ತಿ ವಾಯುಸುತನೆದುರಿಗೆ ನಡೆಯಲಿಲ್ಲ. ಅವನ ಶರಭ ಗರ್ಜನೆ ಮತ್ತು ಬಾಹುಬಲದ ಮುಂದೆ ಕೌರವ ಸೈನ್ಯ ನಿರರ್ಥಕವಾಯಿತು. ಅದನ್ನು ಕಂಡು ಖತಿಗೊಂಡ ದ್ರೋಣಾಚಾರ್ಯರು ಮರುತಸುತನನ್ನು ಮುಂದಡಿ ಇಡದಂತೆ ತಡೆದರು. ಗುರುಗಳೊಂದಿಗೆ ಭೀಮನು, ನನ್ನ ತಮ್ಮ ಕಿರೀಟಿಯು ನಿಮ್ಮ ಮೇಲಿನ ಗುರುಭಾವದಿಂದ ಈ ಸಮರಕಣವನ್ನು ಬಿಟ್ಟು ತೆರಳಿದ್ದಾನೆ. ಅದರ ಅರ್ಥ ಅವನು ಶಕ್ತಿಹೀನನೆಂದಲ್ಲ. ಇದು ಸಂಗ್ರಾಮ ಕಣವಾದುದರಿಂದ ನಾನು ಯಾವ ಸಂಬಂಧವನ್ನು ಗಣನೆಗೆ ತೆಗೆದುಕೊಳ್ಳಲಾರೆ. ದ್ರೋಣಾಚಾರ್ಯರೇ, ನಿಮ್ಮ ಬಗ್ಗೆ ಪೂಜ್ಯ ಭಾವ ಇರುವುದಾದರೂ ಸಮರಭೂಮಿಯಲ್ಲಿ ನಿಮ್ಮ ಶತ್ರುವಾಗಿದ್ದೇನೆ. ಹೀಗೆ ಹೇಳಿ ಗದೆಯನ್ನು ಗರಗರನೆ ತಿರುಗಿಸಿ ಆಚಾರ್ಯರ ಸಂದನದ ಕಡೆಗೆ ರಭಸದಿಂದ ಬಿಸಾಡಿದನು. ದ್ರೋಣರು ಕ್ಷಣ ಮಾತ್ರದಲ್ಲಿ ರಥದಿಂದ ನೆಗೆದಾಗ ಅದು ಬುಗುರಿಯಂತೆ ತಿರುಗಿ ಕೆಳಬಿದ್ದು ಪುಡಿಯಾಯಿತು. ಕಲಶ ಸಂಭವರು ಮತ್ತೊಂದು ಸ್ವರ್ಣಮಯ ರಥವನ್ನು ಏರಿದಾಗ ಭೀಮಸೇನನಿಂದ ಪ್ರಹರಿಸಲ್ಪಟ್ಟ ಕೌರವಾನುಜರು ಒಂದೇ ರೀತಿಯಲ್ಲಿ ಅವನ ಮೇಲೆ ಎರಗಿ ಕಾದಾಡಿದರು. ದುಶ್ಯಾಸನನು ರೌದ್ರದಿಂದ ಭೀಮನ ಮೇಲೆ ದಿವ್ಯಾಯುಧವನ್ನು ಹೂಡಿದರೂ ಫಲಕಾರಿಯಾಗದೆ ಕಡಿಯಲ್ಪಟ್ಟಿತು. ಮರುತಸುತನು ಮತ್ತೊಮ್ಮೆ ಮಲೆತು ಕಾದಾಡಿದನು. ಕ್ರೂರನಾದ ಭೀಮಸೇನನು ಕುಂಡಭೇದಿ, ಸುಷೇಣ, ದೀರ್ಘನೇತ್ರರೆಂಬ 3 ಸುಯೋಧನನ ಸಹೋದರರನ್ನು ವಧಿಸಿದರೂ ಅವನ ಕೋಪ ಆರಲಿಲ್ಲ.
ಆಮೇಲೆ ಎರಗಲು ಬಂದ ಅಭಯ, ರೌದ್ರ ಕರ್ಮ, ದುರ್ವಿಲೋಚನ, ಸುವರ್ಮಾಣರೆಂಬ 4 ಕೌರವಾನುಜರನ್ನು ಮುಗಿಸಿದನು. ಭೀಮನಿಂದ ವಿಂದಾನುವಿಂದನು ಕೊಲ್ಲಲ್ಪಟ್ಟನು. ಸಹಸ್ರ ಗಜತ್ರಾಣಿಯಾದ ಆತನು ರಣರಂಗದಲ್ಲಿ ಶತ್ರು ಸಂಹಾರ ಮಾಡುತ್ತಿರುವಾಗ ಅವನನ್ನು ತಡೆಯುವ ಮಹಾಭಟರು ಇರಲಿಲ್ಲ. ಮಾರಣ ಹೋಮಕ್ಕೆ ಬಲಿ ಕೊಡುವಂತೆ ಹಲವರು ಭೀಮನ ಶರಹತಿಗೆ ಆಹುತಿಯಾದರು. ದ್ರೋಣಾಚಾರ್ಯರು ಆ ಹತ್ಯೆಯನ್ನು ನೋಡಿ ಸಮುದ್ರದ ಅಲೆಗಳಂತೆ ಅಸ್ತ್ರ ಪ್ರಯೋಗವನ್ನು ಮಾಡಿ ಮರುತಸುತನನ್ನು ಮುಂದಡಿ ಇಡದಂತೆ ತಡೆದರು. ಆಚಾರ್ಯರಿಗೂ ಅವನಿಗೂ ಭಯಂಕರವಾದ ಸಂಗ್ರಾಮವಾಗಿ ದ್ರೋಣಾಚಾರ್ಯರ ತೀಕ್ಷ್ಣವಾದ ಬಾಣಗಳಿಗೆ ಅಸಂಖ್ಯಾತ ಪಾಂಡವ ಸೇನೆಯ ನಿರ್ನಾಮವಾಯಿತು. ದ್ರೋಣರ ಬಾಣಗಳು ತಗುಲುತ್ತಿದ್ದರೂ ವೃಕೋದರನು ರಥದಿಂದ ಇಳಿದು ಯಾರನ್ನೂ ಲೆಕ್ಕಿಸದೆ ವೇಗವಾಗಿ ಬಂದು ಅವರ ರಥವನ್ನು ಈಶಾದಂಡವಿರುವಲ್ಲಿ ಹಿಡಿದು ಹಿಂದಕ್ಕೆ ದೂಡಿದನು. ಆಚಾರ್ಯರು ಸಂಧಾನವನ್ನು ಬದಲಾಯಿಸಿ ವ್ಯೂಹದ್ವಾರದಲ್ಲಿಗೆ ಹೋದಾಗ ರಥವು ಹಿಂದಕ್ಕೆ ತಳ್ಳಲ್ಪಟ್ಟಿತು. ಹೀಗೆ 8 ಬಾರಿ ನಡೆಯಿತು. ಯುದ್ಧ ವಿಶಾರದರಾದ ಗುರುಗಳು ಪ್ರತಿ ಸಲವೂ ಸಂಧಾನವನ್ನು ಬದಲಾಯಿಸಿದರು. ನೆರೆಯ ಪ್ರವಾಹವು ಗಿಡ ಮರಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಭೀಮಸೇನನು ಕಥೆಯಿಂದ ಕೌರವ ಸೇನೆಯನ್ನು ನಿರ್ಮೂಲನ ಮಾಡಿದನು. ಅಗ್ರಜನ ಆಜ್ಞೆ ಪ್ರಕಾರ ಅರ್ಜುನ ಸಾತ್ಯಕಿಯ ಸುಳಿವನ್ನು ಧರ್ಮಜನಿಗೆ ತಿಳಿಸುವುದೊಂದೇ ವಾಯುಸುತನ ದೃಷ್ಟಿಯಲ್ಲಿತ್ತು. ಭೀಮನು ಧಾವಿಸಿ ಮುಂದೆ ಹಾರ್ದಿಕ್ಯನ ಸೇನೆಯನ್ನು ಧ್ವಂಸಗೊಳಿಸಿ ಜಯಕಾರವನ್ನು ಮಾಡಿ ಹೋಗುತ್ತಿರುವಾಗ ಕಪಿಧ್ವಜವನ್ನು ಕಂಡು ಆನಂದಭರಿತನಾದನು. ಅದೇನು ದೃಶ್ಯ! ಅರ್ಜುನನು ಸೈಂಧವನೊಡನೆ ಸೆಣಸುವುದನ್ನು ಕುರಿತು ಭೀಮನು ಸಂಜ್ಞಾರೂಪವಾಗಿ ಸಿಂಹನಾದವನ್ನು ಮಾಡಿದಾಗ ಯಮನಂದನಿಗೆ ಹರ್ಷವಾಯಿತು. ಪವನಜನು ತನ್ನ ದಾಳಿಯನ್ನು ನಿಲ್ಲಿಸದೆ ಆನೆಯು ಕದಳೀವನವನ್ನು ಸೂರೆಗೊಳ್ಳುವಂತೆ ಕೌರವ ಸೇನೆಯನ್ನು ನುಚ್ಚು ನೂರು ಮಾಡಿದನು. ಧಾವಿಸಿ ಬರುತ್ತಿರುವ ಕರ್ಣನನ್ನು ಅರ್ಧದಲ್ಲಿಯೇ ನಿಲ್ಲಿಸಿದನು. ಕೋಲ ಗುರುಗಳಾದ ಕಲಶ ಸಂಭವರು ನನ್ನ ಸಮಕ್ಷಮ ನಿಲ್ಲದೆ ಹೋದಾಗ ನಿನ್ನಂತಹ ಹುಲುಭಟರು ಯುದ್ಧ ಮಾಡಲು ಸಾಧ್ಯವೇ? ನೀನು ಕೌರವನ ಊಳಿಗದ ಆಳು. ಅವನು ಕೊಟ್ಟ ಒಂದಿಷ್ಟು ಸ್ಥಳದಲ್ಲಿ ರಾಜ್ಯಭಾರ ಮಾಡಿಕೊಂಡು ಅರಸನೆಂದು ದರ್ಪದಿಂದಿರುವ ನಿನ್ನನ್ನು ಕ್ಷಣಕಾಲದಲ್ಲಿ ಮುಗಿಸುತ್ತೇನೆ. ಭೀಮನ ಅಸ್ತ್ರಗಳು ಕರ್ಣನನ್ನು ಮುತ್ತಿದವು. ತತ್ಪರಿಣಾಮವಾಗಿ ಕರ್ಣನಿಗೆ ಪರಾಜಯವಾಯಿತು. ಅವನ ಹೊಸ ರಥವನ್ನು ಏರಿ ಭೀಮಸೇನನೊಡನೆ ಪುನಃ ಕಾದಲು ತವಕಿಸಿದನು. ಮರುತಸುತನೇ, ಅರೆಗಳಿಗೆ ನಿನಗೆ ಜಯ ಒದಗಿದುದಕ್ಕಾಗಿ ಹಿಗ್ಗಬೇಡ. ಸೋಲು ಗೆಲುವಿನ ಮೂಲವಾಗಿದೆ. ನಿನ್ನನ್ನು ನಿಶಿತಾಸ್ತ್ರಗಳಿಂದ ಹತ್ಯೆಗೈದು ಶಾಕಿನಿ ಡಾಕಿನಿ ಭೂತಗಣಗಳಿಗೆ ಬಡಿಸುವಾಗ ನನ್ನನ್ನು ಅಡ್ಡಿಪಡಿಸುವವರು ಯಾರಿದ್ದಾರೆ ಎಂದು ತೀಕ್ಷ್ಣವಾದ ಬಾಣಗಳನ್ನು ಹೂಡಿದನು. ಆದರೆ ಕಲ್ಪಾಂತ ಭೈರವನಂತೆ ಕಾದುತ್ತಿದ್ದ ಮರುತಸುತನಲ್ಲಿ ಈತನ ಪರಾಕ್ರಮ ಸಾಗಲಿಲ್ಲ. ರಾಧೇಯನ ಧನುಸ್ಸು ಕಡಿಯಲ್ಪಟ್ಟು ಸಾರಥಿ ವಿಹೀನನಾದನು. ಬುಸುಗುಡುತ್ತಿದ್ದ ಸರ್ಪದಂತೆ ಹೋರಾಡುತ್ತಿದ್ದ ಪವನಸುತನ ಮುಂದೆ ಯಾರೂ ನಿಲ್ಲದಾದರು. ದುರ್ಯೋಧನನ ಅನುಮತಿಯನ್ನು ಪಡೆದು ದುರ್ಜಯನು ಮುಂದಾದನು. ಗರುಡನ ಕೋಪಕ್ಕೆ ಸರ್ಪವು ಆಹುತಿಯಾಗುವಂತೆ ದುರ್ಜಯನು ಭೀಮನ ಕೋಪಕ್ಕೆ ತುತ್ತಾದನು. ವಾಯುಸುತನ ಮಹಾಶಕ್ತಿಗೆ ಎದುರು ನಿಲ್ಲುವವರಿಲ್ಲ. ಪಾಂಡವರು ಆನಂದ ತುಂದಿಲರಾದರು. ಕೃಪ, ಅಶ್ವತ್ಥಾಮ, ಶಲ್ಯ ಮೊದಲಾದವರು ಮೆಚ್ಚುಗೆಯಿಂದ ಭೀಮಸೇನನನ್ನು ಮಹಾಶಕ್ತಿವಂತನನ್ನಾಗಿ ಘೋಷಿಸಿದರು. ತನ್ನ ಛಲವನ್ನು ಸಾಧಿಸುವ ಒಂದೇ ಉದ್ದೇಶದಿಂದ ದುರ್ಯೋಧನನು ಸೈಂಧವನ ರಕ್ಷಣೆಗಾಗಿ ಅನೇಕ ತಂತ್ರಗಳನ್ನು ಹೂಡಿದನು. ವೃಕೋದರನೊಂದಿಗೆ ಯುದ್ಧ ಮಾಡಲು ಕರ್ಣನ ಸಹಾಯಕ್ಕೆ ತನ್ನ ಆಪ್ತ ಸಹೋದರರನ್ನು ನಿಯೋಜಿಸಿದನು. ಶತ್ರುಂಜಯ, ಶತ್ರುಸಹ, ಚಿತ್ರಬಾಣ, ಚಿತ್ರಾಯುಧ, ದೃಢವರ್ಮ, ಚಿತ್ರಸೇನ, ವಿಕರ್ಣ ಅವರು ಏಕಕಾಲದಲ್ಲಿ ಅನಿಲಸುತನಲ್ಲಿ ಬವರವನ್ನು ಗೈದರು. ಅಂದಿನವರೆಗೆ ಕೌರವನ ಒಟ್ಟು 31 ಮಂದಿ ತಮ್ಮಂದಿರು ಹತರಾದರು.
ಯಜ್ಞದಲ್ಲಿ ಹವಿಸ್ಸು ಆಹುತಿಯಾಗುವಂತೆ ವೈರಿ ಸಮೂಹವು ಭೀಮನ ಕ್ರೋಧಾಗ್ನಿಗೆ ಬಲಿಯಾಯಿತು. ಪವನಜನ ಗದಾದಂಡದ ಪ್ರಹಾರವನ್ನು ಯಾರಿಗೂ ತಡೆದುಕೊಳ್ಳಲಾಗದೆ ಕೌರವ ಸಹೋದರರು ನೆಲಕಚ್ಚಿದರು. ವಿಕರ್ಣನು ಮರಣವಾದಾಗ ಭೀಮಸೇನನಿಗೆ ಸ್ವಲ್ಪ ಖೇದವಾಯಿತು. ಅವನ ಕಳೇಬರವನ್ನು ನೋಡಿ, ವಿಕರ್ಣ, ನಿನ್ನನ್ನು ನಾನು ಕೊಲ್ಲಬಾರದಿತ್ತು, ಆದರೆ ನಾನು ಧೃತರಾಷ್ಟ್ರನ ಎಲ್ಲ ಕುಮಾರರನ್ನು ಕೊಲ್ಲುವ ಶಪಥ ಹಾಕಿದ್ದೇನೆ. ಆ ಪ್ರತಿಜ್ಞೆಯ ಪೂರ್ತಿಗೋಸ್ಕರ ನಿನ್ನ ಹತ್ಯೆ ಅನಿವಾರ್ಯವಾಯಿತು. ನೀನೊಬ್ಬನು ಮಾತ್ರ ಸೇರಿದ ಸಭೆಯಲ್ಲಿ ದುರ್ಯೋಧನನು ನಮ್ಮ ಮಡದಿಗೆ ಅನ್ಯಾಯವೆಸಗುತ್ತಿರುವಾಗ ಅವನನ್ನು ಎಚ್ಚರಿಸಿ ನಿನ್ನ ಅಣ್ಣನಲ್ಲಿ ನ್ಯಾಯವನ್ನು ಪ್ರತಿಪಾದಿಸಿದೆ. ಏನು ಮಾಡಲಿ? ಇದು ಯುದ್ಧ ಭೂಮಿಯಲ್ಲವೇ? ನಮ್ಮ ಮೇಲೆ ವಾತ್ಸಲ್ಯವಿದ್ದರೂ ಕ್ಷೇತ್ರ ಧರ್ಮಕ್ಕೆ ಅನುಗುಣವಾಗಿ ನೀನು ಯುದ್ಧಕ್ಕೆ ಬಂದೆ. ಸಾಕಿ ಸಲಹಿದ ನಮ್ಮ ಪಿತಾಮಹರಾದ ಭೀಷ್ಮಾಚಾರ್ಯರು ಸರಳ ಮಂಚದಲ್ಲಿ ನಮ್ಮಿಂದಾಗಿ ಹೊರಗಬೇಕಾಯಿತು. ನಿನ್ನ ಇತರ ಸಹೋದರರನ್ನು ಕೊಂದಾಗ ಮಿಡಿಯದ ನನ್ನ ಹೃದಯ ಈಗ ಅತಿಯಾಗಿ ಶೋಕದಿಂದ ಬೆಂದಿದೆ. ಯುದ್ಧವು ನಿಷ್ಠುರವಾಗಿದೆ ಎನ್ನುವುದಕ್ಕೆ ನಾನು ನಿನ್ನನ್ನು ಕೊಲ್ಲುತ್ತಿರುವುದೇ ಯುಕ್ತವಾದ ಉದಾಹರಣೆಯಾಗಿದೆ. ಯುದ್ಧ ಧರ್ಮೋ ಹಿ ನಿಷ್ಠುರಃ. ಅಂದಿನ ಸಂಗ್ರಾಮದಲ್ಲಿ ಭೀಮಸೇನನಿಗೆ ಪ್ರತಿ ಕಡೆಯಲ್ಲಿಯೂ ಜಯ ಲಭಿಸಿತು. ವೃಕೋದರನು ಧರ್ಮರಾಯನಿಗೆ ಕೇಳುವಂತೆ ಜಯಘೋಷವನ್ನು ಮಾಡಿದನು. ಸಹೋದರನಿಗೆ ಮಹಾವಿಜಯ ಪ್ರಾಪ್ತವಾದುದರಿಂದ ಧರ್ಮಜನು ಆನಂದ ತುಂದಿಲನಾದನು. ಕೌರವನ 31 ಸಹೋದರರ ಮರಣ ವಾರ್ತೆಯನ್ನು ಕರ್ಣನಿಂದ ತಡೆದುಕೊಳ್ಳಲಾಗಲಿಲ್ಲ. ಎಡೆಬಿಡದೆ ಮಳೆ ಸುರಿಯುವಂತೆ ಭೀಮನ ರಥವನ್ನು ಕರ್ಣನು ಪುನಃ ನಿಲ್ಲಿಸಿ ಬಾಣ ಪ್ರಯೋಗಿಸಿದನು. ಭೀಮ, ನೀನು ಸೋಲುವ ಕೆಟ್ಟ ಕಾಲ ಬಂದಿದೆ. ನಿನ್ನನ್ನು ಎದುರಿಸುವವರಿಲ್ಲ ಎನ್ನುವ ಅಹಂಕಾರದಿಂದ ನಮ್ಮವರನ್ನು ಕಂಗೆಡಿಸಿದೆ. ಕೌರವನ 31 ಅನುಜಾತರನ್ನು ಕೊಂದೆ. ನಿನ್ನಲ್ಲಿ ಛಲವಿದ್ದರೆ ಈ ಬಾಣಗಳನ್ನು ತಡೆದುಕೋ ಎಂದು ಭಾರ್ಗವಾನುಗ್ರಹಿತವಾದ ಶರಗಳನ್ನು ಎಸೆದನು. 18 ಸಲ ಕರ್ಣನು ಪ್ರಯೋಗಿಸಿದ ಕಣೆಗಳನ್ನು ಸಹಸ್ರ ಗಜತ್ರಾಣಿಯು ಕತ್ತರಿಸಿದನು. ಆದರೆ ಅಂಗದೇಶಾಧಿಪತಿಯು ತನ್ನ ಧನುಚ್ಛೇದನದಿಂದ ಅಳುಕಲಿಲ್ಲ. ಅಗ್ನಿ ಸಮಾನವಾದ ಅಸ್ತ್ರಗಳು ಅವನ ಧನುಸ್ಸಿನಿಂದ ಧಾರಾಕಾರವಾಗಿ ಹೊರಬರುತ್ತಿದ್ದವು. ಸಕಲ ದಿಕ್ಕುಗಳು ಶರಗಳಿಂದ ಮುಚ್ಚಲ್ಪಟ್ಟವು. ವಾಯುಸುತನು ಧೃತಿಗೆಡದೆ ಕರ್ಣನ ಶಿರವನ್ನೇ ಚುಚ್ಚಿದಾಗ ಅವನು ಗಹಗಹಿಸಿ ನಗುತ್ತಾ ಭೀಮನ ಚಾಪವನ್ನು ಕಡದಿಕ್ಕಿದನು. ವಾಯುಸುತನು ಹಲಾಯುಧವನ್ನು ಹೂಡಿದಾಗ ಕರ್ಣನು ಅದನ್ನು ಮುರಿದಿಕ್ಕಿದನು. ಒಬ್ಬರನ್ನು ಇನ್ನೊಬ್ಬರು ಕೊಲ್ಲಲು ಉದ್ಯುಕ್ತರಾಗಿ ಭಯಂಕರವಾದ ಗರ್ಜನೆಯನ್ನು ಮಾಡಿದರು. ಯುದ್ಧವನ್ನು ನೋಡುತ್ತಿದ್ದ ಯೋಧರು ಆ ಇಬ್ಬರ ಆಳುತನಕ್ಕೆ ಮಂತ್ರಮುಗ್ಧರಾದರು. ಭೀಮಸೇನನು ಆಕಾಶಕ್ಕೆ ಧುಮುಕಿ ಕರ್ಣನ ಮೇಲೆರಗಲು ಯತ್ನಿಸಿದನು. ಭೀಮಸೇನನು ಕರ್ಣನನ್ನು ರಥದಿಂದ ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸಿ ಕುರುಸೇನೆಯು ಹೌಹಾರಿತು. ಇನ್ನೇನಾಗುವುದೋ ಎಂದು ಭಯಭ್ರಾಂತರಾದರು. ಆಯುಧ ವಿಹೀನನಾಗಿದ್ದ ಕರ್ಣನನ್ನು ಮುಗಿಸುವ ಏಕಮೇವ ದೃಷ್ಟಿಯನ್ನಿಟ್ಟುಕೊಂಡು ವಜ್ರಮುಷ್ಟಿಯಿಂದ ಬಿಗಿಯುತ್ತಿರುವಾಗ ತನ್ನ ತಮ್ಮನಾದ ಅರ್ಜುನನು ಆತನನ್ನು ಕೊಲ್ಲಲಿರುವ ಪ್ರತಿಜ್ಞೆಯ ನೆನಪಾಗಿ ಅಲ್ಲಿಯೇ ಅವನನ್ನು ಬಿಟ್ಟುಬಿಟ್ಟನು. ತತ್ಕ್ಷಣದಲ್ಲಿಯೇ ರಾಧೆಯನು ನಿಶಿತ ಬಾಣಗಳಿಂದ ಭೀಮನನ್ನು ಮೂರ್ಛಿತನನ್ನಾಗಿ ಮಾಡಿದನು. ಆಗ ಅವನಿಗೆ ಕುಂತಿಗೆ ಕೊಟ್ಟ ಭಾಷೆಯ ನೆನಪಾಯಿತು. ಪುನಃ ಭೀಮನನ್ನು ಘಾಸಿಗೊಳಿಸಲು ಹೋಗಲಿಲ್ಲ. ಕರ್ಣನು ಧನುಸ್ಸಿನ ತುದಿಯಿಂದ ಭೀಮನನ್ನು ತಿವಿದಾಗ ಎಚ್ಚರವಾಯಿತು. ಕೋಪದಿಂದ ವೃಕೋದರನು ಸರ್ಪದಂತೆ ಬುಸುಗುಟ್ಟಿ ಅದೇ ಬಿಲ್ಲಿನಿಂದ ಕರ್ಣನ ಶಿರಸ್ಸಿಗೆ ಹೊಡೆದನು. ಕರ್ಣನು ಕೋಪಗೊಂಡರೂ ಗಹಗಹನೆ ನಗುತ್ತಾ, ಭೀಮಸೇನ, ಒಮ್ಮೆ ಸ್ಮೃತಿ ತಪ್ಪಿದ ನಂತರ ನಿನಗೇಕೆ ಯುದ್ಧ? ಬಕಪಕ್ಷಿಯಂತೆ ಆಹಾರ ಮುಕ್ಕುವುದೊಂದೇ ನಿನ್ನ ದಿನನಿತ್ಯದ ವ್ಯವಹಾರವಿದೆ. ನೀನು ಬಾಲಿಶ ಸ್ವಭಾವದವನಾಗಿರುವೆ. ಅಸ್ತ್ರವಿದ್ಯಾಶೂನ್ಯನಾಗಿರುವ ನೀನು ಪುನಃ ಯುದ್ಧ ಮಾಡಲು ಹಂಬಲಿಸಬೇಡ.
ಎಲ್ಲಿ ಭಕ್ಷ್ಯಭೋಜ್ಯಗಳಿವೆಯೋ ಅಲ್ಲಿಗೆ ತೆರಳು ಎಂದು ಮೂದಲಿಸಿದನು. ಭೀಮಸೇನನು ಕರ್ಣನ ಕರಗಳಲ್ಲಿ ಸಿಲುಕಿರುವುದನ್ನು ಅರಿತು ಕೃಷ್ಣಾರ್ಜುನರು ಅತ್ತ ಧಾವಿಸಿದರು. ಸ್ನೇಹಿತರೆ, ಮುಂದಿನ ವಿಷಯ ಭೂರಿಶ್ರವಸ್ಸುವಿನ ಪ್ರಾಯೋಪವೇಶ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.